ಇನ್ನು ಇದೇ ಥರ ನೋಟ್ಸ್ಗಳಿಗಾಗಿ PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 10ನೇ ತರಗತಿಯ ಅಭಿನವ ಮನುಷ್ಯ ಹಿಂದಿ 10ನೇ ತರಗತಿಯ ಅಭಿನವ ಮನುಷ್ಯ ಪಾಠದ ಕನ್ನಡ ವಿವರಣೆಯನ್ನು ತಿಳಿಯೋಣ. ಆಧುನಿಕ ಮನುಷ್ಯ ಕನ್ನಡ ಸಾರಾಂಶದಲ್ಲಿ ಅಭಿನವ ಮನುಷ್ಯ ಕನ್ನಡದಲ್ಲಿ ಆಧುನಿಕ ಮನುಷ್ಯ ಕನ್ನಡ ಸಾರಾಂಶ. ಇಂದಿನ ಜಗತ್ತು ವಿಚಿತ್ರ ಹಾಗೂ ಹೊಸದಾಗಿದೆ. ಪ್ರಕೃತಿಯಲ್ಲಿ ಎಲ್ಲೆಡೆ ಪುರುಷನು ವಿಜಯವಾಗಿ ಆಸೀನನಾಗಿದ್ದಾನೆ. ಮನುಷ್ಯನ ಕೈಗಳಲ್ಲಿ ನೀರು, ವಿದ್ಯುತ್, ಉಷ್ಣತೆ ಸಂಬಂಧಿತವಾಗಿದೆ. ಆತನ ಆಜ್ಞೆಯಂತೆ ಗಾಳಿಯು ತಾಪಮಾನ ಹೆಚ್ಚುತ್ತದೆ, ತಗ್ಗುತ್ತದೆ. ಎಲ್ಲಿಯೂ ಅಡ್ಡಿ ಆತಂಕಗಳು ಉಳಿದಿಲ್ಲ. ಮನುಷ್ಯನು ನದಿ, ಪರ್ವತ, ಸಮುದ್ರಗಳನ್ನು ಒಂದೇ ಸಮಾನವಾಗಿ ದಾಟಬಲ್ಲನು. ಈ ಮನುಷ್ಯ ಯಾರ ಸೃಷ್ಟಿಯ ಶೃಂಗಾರ, ಜ್ಞಾನ, ವಿಜ್ಞಾನ, ಪ್ರಕಾಶದ ಕಣಜ ಆಕಾಶದಿಂದ ಪಾತಾಳದವರೆಗೆ ಈತನಿಗೆ ತಿಳುವಳಿಕೆ ಇದೆ. ಆದರೆ ಇದು ಮನುಷ್ಯನ ಪರಿಚಯವಲ್ಲ, ಇದು ಆತನ ಕೀರ್ತಿಯಲ್ಲ. ಬುದ್ಧಿಯ ಮೇಲೆ ಚೈತನ್ಯ, ಹೃದಯದ ಗೆಲುವೇ ಆತನ ಕೀರ್ತಿ. ಮಾನವರೊಂದಿಗಿರುವ ಪ್ರೀತಿಯೇ ಆತನ ಕೀರ್ತಿ. ಒಬ್ಬ ಮನುಷ್ಯನಿಂದ ಇನ್ನೊಬ್ಬನ ನಡುವೆ ಇರುವ ಪರದೆ ಅಥವಾ ಅಡ್ಡಿಯನ್ನು ಯಾರು ಸರಿಸುತ್ತಾರೋ ಆತನೇ ಜ್ಞಾನಿ, ಆತನೇ ಪಂಡಿತ ಮತ್ತು ಮಾನವನು ಸಹ ಅವನೇ. ಕವಿಯ ಪ್ರಕಾರ ಮನುಷ್ಯನು ಪ್ರತಿಯೊಂದು ಕ್ಷೇತ್ರದಲ್ಲಿ ಮನುಷ್ಯನ ನಡುವೆ ಸ್ನೇಹದ ಅಣೆಕಟ್ಟು ಕಟ್ಟುವುದು. ಕವಿಯ ಪ್ರಕಾರ ಮನುಷ್ಯನು ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಜಯನಾಗಿದ್ದಾನೆ. ಆದರೆ ಆತನು ತನ್ನನ್ನೇ ತಾನು ತಿಳಿದಿಲ್ಲ, ತನ್ನ ಸಹೋದರತ್ವವನ್ನು ತಿಳಿದಿಲ್ಲ. ಪ್ರಕೃತಿಯ ಮೇಲೆ ವಿಜಯ ಸಾಧಿಸುವುದು ಮನುಷ್ಯನ ಸಾಧನೆಯಾಗಿದೆ, ಆದರೆ ಮನುಷ್ಯ ಸಿದ್ಧಿಯಾಗಿದೆ. ಮನುಷ್ಯನು ಮನುಷ್ಯರೊಂದಿಗೆ ಪ್ರೇಮದ ಸಂಬಂಧ ಹೆಣೆದು ಪರಸ್ಪರ ದ್ವೇಷವನ್ನು ಅಳಿಸಿದವನೇ ಮಾನವನಾಗಲು ಸಾಧ್ಯ. ಇದು 10ನೇ ತರಗತಿ ಹಿಂದಿ ಅಭಿನವ ಮನುಷ್ಯದ ಸಾರಾಂಶ ಕನ್ನಡದಲ್ಲಿ ಸಾರಾಂಶವಾಗಿತ್ತು. ಇನ್ನು ಇದೇ ಥರ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ವಾಟ್ಸಪ್ನಲ್ಲಿ ಕ್ವಶನ್ ಆನ್ಸರನ್ನು ಡಿಸ್ಕಸ್ ಮಾಡ್ತೇವೆ ಪ್ರತಿದಿನ. ಇದಕ್ಕಾಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಇನ್ನಷ್ಟು ಜ್ಞಾನ ಹೆಚ್ಚಾಗಬಹುದು. ಧನ್ಯವಾದಗಳು. ಈ ವಿಡಿಯೋವನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಇದೇ ಥರ ನೋಟ್ಸ್ಗಳಿಗಾಗಿ PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.